ಗೌರಿ ಕಲ್ಯಾಣ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದನ್ನು ನೋಡಿದ್ವಿ. ಹೊಟ್ಟೆ ಕಿಚ್ಚು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೇ ಅಂತೆಲ್ಲ ಹೇಳಿ, ಅಜ್ಜಿ ಪ್ಲೀಸ್ ಈಗ ಅದೆಲ್ಲ ಯಾಕೆ ಅಂತೆಲ್ಲ ಗೌರಿಗೆ ಮುಚ್ಚೆ ಬಾಯಿ ಅಂತ ಗೌರಿಗೂ ಬಾಯಿ ಮುಚ್ಚಿಸ್ತಾಳ ಅಜ್ಜಿ. ಮನೆಯವ್ರು ನಾನೇನು ಇವಳು ಹೇಳಿದ್ನ ಕೇಳ್ಕೊಂಡು ಮಾತು ಬಿಟ್ಟಿದ್ದು ಕೂಡ್ತಿದ್ದೆ ಅನ್ಕೊಂಡ್ಯಾ, ಇವಳು ಇನ್ನು ಎಲ್ಲಿವರೆಗೂ ಹೋಗ್ತಾಳೆ ನೋಡೋಣ ಅಂತ ಸುಮ್ಮನೆ ಇದ್ದೆ ಅಷ್ಟೇ ಅಂತೆಲ್ಲ ಹೇಳಿ ಅಜ್ಜಿ ಬುದ್ಧಿ ಮಾತು ಹೇಳ್ತಾಳೆ ಸೊಸೆಗೆ. ಚಕ್ರವರ್ತಿ ಮಾತ್ರ ಏನು ಮಾತಾಡೋಲ್ಲ. ಜ್ಞಾನ ಸುಮ್ಮನೆ ನಿನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನೀನು ಬಿಟ್ಬಿಡ್ಬೇಕು, ಆದರೆ ನಾನು ಮಾತಾಡಬೇಡ, ನೀನು ಯಾರು ಅಂತೆಲ್ಲ ಹೇಳಿ ಸರಿತಾಗೆ ಗೌರಿ ಹತ್ರ ಯಾರು ಮಾತಾಡಬಾರ್ದು ಅಂತ ಹೆಂಗೆ ಹೇಳಿದ್ದೀನಿ ನಾನು. ಸರಿ ಬಿಡಿ ಅತ್ತೆ, ನಿಮಗೆ ಕಂಡೀಷನ್ ಹಾಕಿದೆ ನಮ್ಮ ತಪ್ಪೆ, ಆದರೆ ಒಂದು ಇವಳು ವಿಚಾರದಲ್ಲಿ ನಾನಂತೂ ಯಾವತ್ತೂ ಬದಲೇ ಆಗಲ್ಲ ಅಂತ ಕಂಡೀಷನ್ ಹಾಕ್ಬಿಟ್ಟು ಸರಿತಾ ಅವ್ರುಗಳು. ಇವಳು ಈ ಮನೆಗೆ ಕಾಲಿಟ್ಟಿಗೆ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತೆಲ್ಲ ಛೀ ಅಂತೆಲ್ಲ ಹೇಳಿ ಸರಿತಾ ಹೋಗ್ಬಿಡ್ತಾ. ಅದೇ ಟೈಮಿಗೆ ಜ್ಞಾನೇಶ್ ಅವರು ಎಷ್ಟು ಹತ್ತು ಅದೇ ಮಾತಾಡ್ತೀರಿ, ಬರ್ರಿ ಊಟ ಮಾಡೋಣ ಅಂತೆಲ್ಲ ಹೇಳಿದಾಗ ಸರಿ ಹೊಟ್ಟೆ ಹಸಿತಾ ಊಟ ಮಾಡೋಣ ಬರ್ರಿ ಅಂತ ಚಕ್ರವರ್ತಿಗೆ ಊಟ ಬಡ್ಸೋದು. ಚಕ್ರವರ್ತಿ ಇದು ನಿನ್ನ ಗಂಡನಿಗೆ ಫಸ್ಟ್ ಬಡ್ಸಮ್ಮ ಅಂತೆಲ್ಲ ಹೇಳ್ತಾರೆ. ಆವಾಗ ಊಟ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಯಾರು ಮಾಡಿದ್ದು ಅಂದರೆ ಆಶಾ, ಇದು ಇವ್ರು ಮಾಡಿದ್ದು ಆಶಾ ಅವ್ರಿಗೆ ಕೇಳಿದರೆ ಚಕ್ರವರ್ತಿ ಆಶಾ ಅವ್ರಿಗೆ ಕೇಳಿದೆ ಅಂದರೆ ಗೌರಿ ಕೇಳ್ದೆ. ಆಮೇಲೆ ಸರಿತಾ ರೂಮ್ ಒಳಗೆ ಹಾಲೊಳಗೆ ಕುಂತ ಅದೇ ಟೈಮ್ಗೆ ಬಂದ. ಅಮ್ಮ ಇದು ನಮ್ಮ ಫಂಕ್ಷನಿಂದ ನಮ್ಮದು ಕಂಪ್ನಿದು ಯಾವುದೇ ಒಂದು ಹೊಸ ಜ್ಯುವೆಲರಿ ಬಂದರೆ ಫಸ್ಟ್ ನಿಮಗೆ ಅಲ್ಲಮ್ಮ ಟ್ರಯಲ್ ಮಾಡೋದು ನೋಡೋದು ಅಂತೆಲ್ಲ, ನಿಂಗೆ ಸಪೋರ್ಟ್ ಮಾಡಬಾರ್ದು ಅಂತ ಅಲ್ಲಮ್ಮ ಅಜ್ಜಿ ನೀನು ಇಬ್ಬರು ಸೇರಿ ಮನೆಯವ್ರ ಮುಂದೆ ಕಿತ್ತಾಡಬಾರ್ದು, ಜಗಳ ಆಡಬಾರ್ದು ಅಂತೆಲ್ಲ ಹೇಳಿ ನೆಕ್ಲೆಸ್ ತೋರಿಸಿ ನಮ್ಮ ಕಂಪ್ನಿ ಯಾವುದೇ ಹೊಸ ಡಿಸೈನ್ ಲಾಂಚ್ ಆದರೂ ಅದನ್ನು ಮೊದಲ ನೀನೇ ಅಲ್ವಾ, ಅದೇ ಅಲ್ಲಮ್ಮ ವಾಡಿಕೆ ಅಂತೆಲ್ಲ ಹೇಳ್ಬೇಕಾದ್ರೆ ಆಶಾ ನೋಡು ನನ್ನ ಮೊಮ್ಮಗ ಅವ್ರಮ್ಮಗೆ ಚೆನ್ನಾಗಿ ಬೆಣ್ಣೆ ಹಚ್ಚ, ಇಟ್ಸ್ ಬ್ಯೂಟಿಫುಲ್ ಯೂಸ್ವಲ್ ಲಾಂಚ್ ಆಗಿರೋ ಹೊಸ ಒಡವೆನ ಹೆಂಡ್ತಿ ಕತ್ತಿಗೆ ಹಾಕ್ತಾನೆ, ಆದರೆ ನಮ್ಮ ವಿವೇಕ ಅವ್ರ ತಾಯಿ ಕತ್ತಿಗೆ ಹಾಕ್ತಾ ಇದ್ದಾನ ಅಂತೆಲ್ಲ ಹೇಳಿ ಚಂಚಲ ಜಗಳ ಹಚ್ಚಿದಾಗ ನನಗೇನು ಅಮ್ಮ ಮಗನ ಪ್ರೀತಿ ನೋಡಿ ಏನು ಬೇಜಾರಿಲ್ಲ, ನಾನಿನ್ನೂ ಖುಷಿ ಪಡ್ತಾ ಇದ್ದೀನಿ. ನೀವು ಇದು ಮಾಡಬೇಕಾದ್ರೆ ಅಜ್ಜಿ ಹೆಂಗಾದರೂ ಸಾಯಂಕಾಲ ದೃಷ್ಟಿ ತೆಗೆದುಬಿಟ್ರೆ ಒಳ್ಳೇದು ಅಜ್ಜಿ. ಚಂಚಲ ಮೇಡಮ್ ಅವರು ಯಾರು ಕಂಡು ಬಿದ್ದಿದೆ ಏನೋ ಗೊತ್ತೇ ಆಗಲ್ಲ ಅಂತ ಆಶಾ ಮತ್ತು ಚಂಚಲ ಮೇಡಮ್ ಅವರು ಹೇಳ್ತಾರೆ. ಅದೇ ಟೈಮಿಗೆ ಗೌರಿ ಫೋನ್ ಮಾಡಿ ಇವತ್ತು ಬರೋಕ್ಕಾಗಲ್ಲ ಏನಂತ ಅಂದರೆ, ಅಯ್ಯೋ ನಿಮ್ಮ ಅತ್ತೆ ನನ್ನ ಜಗಳ ಏನು ಜಗಳ ಇಲ್ಲ ಕಣಮ್ಮ, ಅದು ಸ್ವಲ್ಪ ಕಂಪ್ನಿಯಲ್ಲಿ ನನ್ನಿಂದ ಕೆಲಸ ಆಗೋದಿದೆ, ಆ ಕೆಲಸ ಮುಗಿಸ್ತೀನಿ ಇವತ್ತು ಎಷ್ಟೊತ್ತನ ಆಗಲಿ ಅಂತ. ಸರಿ ಆ ಕಡೆಯಿಂದ ಸರಿತಾ ಈ ಕಡೆ ಇವರು ಮೇಡಮ್ ಅವರು ನೋಡ್ಕೊಂಡು ಆಶಾ ಯಾರೋ ಬಂದಿದ್ದಾರೆ ನೋಡೋಗಮ್ಮ ಅಂತೆಲ್ಲ ಹೇಳಿದ್ರೆ ಮಹಿಳಾ ಸಂಘದವರು ಬಂದಿರ್ತಾರೆ. ಅದು ನೋಡೋದ್ಗೆ ನಿನ್ನ ಸೊಸೆ ಅಂತೆಲ್ಲ ಚಂಚಲ ನೋಡಿ ಏನು ತೊಂದರೆ ಆಗ್ತಾಯಿದೆ ಅಂತೆಲ್ಲ ಹೇಳಿದ ನಮಸ್ತೆ ಅಮ್ಮ ಅಂತೆಲ್ಲ ಹೇಳಿ ಬರ್ತಾರೆ. ಅವ್ರು ಬಂದಾಗ ಗೌರಿ ಮೇಡಮ್ಗೆ ನಾವು ಸನ್ಮಾನ ಮಾಡೋದು, ಆಫೀಸ್ ಕೆಲಸ ಮಾಡೋಕ್ಕೂ ಸರಿ ಮತ್ತು ಮಣ್ಣಿನ ಕೆಲಸ ಮಾಡೋಕ್ಕೂ ಸರಿ, ಇಟ್ಸ್ ವಂಡರ್ಫುಲ್ ಅಂತೆಲ್ಲ ಹೇಳಿದಾಗ ಗೌರಿ ಅಂತ ಚಂಚಲ ಕರೀತಾ ಅಜ್ಜಿ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡ್ದ. ಅಂತಾರೆ ಒಂದು ಹುಡುಗಿ ಬರ್ತಾ ನನ್ನ ಮೊಬೈಲ್ ಆಫ್ ಆಗಿದೆ ಸ್ವಲ್ಪ ಫೋನ್ ಕೊಡಿ ಅಂತೆಲ್ಲ ಕೇಳಿದಾಗ ಫೋನ್ ಕೊಡಿ, ಇರೋ ಒಂದು ನಿಮಿಷ ಯಾರು ಅದು ಅಂತೆಲ್ಲ ಅಡ್ರೆಸ್ ಕೊಡು ಅಂತೆಲ್ಲ ಹೇಳಿದಾಗ ಟಫ್ ಆಗಿ ಪಜಲ್ ಥರ ಇದೆ ಅಂತೆಲ್ಲ ಹೇಳಿ ಆ ಕಡೆಯಿಂದ ಮಣ್ಣು ತೊಳೆದಿದ್ದು ಸೋಷಲ್ ಮೀಡ್ಯಾದಲ್ಲಿ ನೋಡಿದ್ದು ತುಂಬ ಹೆಮ್ಮೆ ಆಯಿತು. ಅದಕ್ಕೆ ಸನ್ಮಾನ ಮಾಡಬೇಕು ಬನ್ನಿ ಸನ್ಮಾನ ಮಾಡಿ ಬರ್ರಿ ಸನ್ಮಾನ ಮಾಡಿ. ಬೇಡ ನನಗಿದೆಲ್ಲ ಇಷ್ಟ ಆಗಲ್ಲ, ಇಲ್ಲ ನಮ್ಮ ಯಜಮಾನ್ರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾರ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ವಿವೇಕ್ ಹೋಗು ಅಂತ ಅವರಪ್ಪ ಚಕ್ರವರ್ತಿ ಹೇಳಿದಾಗ ವಿವೇಕ್ ಹೋಗಿ ಅಲ್ಲಿ ಸನ್ಮಾನ ಮಾಡಿಸ್ಕೊಂಡು ಟೀ ಕಾಫಿ ಏನೇನು ತೊಗೊಳ್ಳಿ ಅಂತೆಲ್ಲ. ಸರಿ ಕಣಮ್ಮ, ಏನು ಟೀ ಕಾಫಿನೂ ಏನು ತೊಗೊಂಡಿಲ್ಲ ಹಂಗೆ ಹೋಗ್ತಾ ಇದ್ದಾರೆ ಅಂತ. ಅಲ್ಲ ಇದೇನು ವಿಚಿತ್ರ ಅಂತ ಇದ್ದಕ್ಕಿದ್ದಾಗೆ ಯಾರೋ ಬಂದು ಸನ್ಮಾನ ಹೋದ್ರು ಅಂತೆಲ್ಲ ಹೇಳಿದ. ಚಕ್ರವರ್ತಿ ನೀನೇನು ಕೇಳಿದ್ರು ಮಾಡಿಕೊಡ್ತೀನಮ್ಮ, ಏನು ಬೇಕು ನಿನಗೆ ಅಂತೆಲ್ಲ ಕೇಳಿದಾಗ ಆವಾಗಿದ್ದು ಚಕ್ರವರ್ತಿ ಇನ್ನೇನಾಗುತ್ತೆ ದುಡ್ಡು ಕೊಟ್ಟು ಕರೆಸಿ ಸನ್ಮಾನ ಮಾಡಿಸ್ಕೊಂಡರ ನಾಟಕ ಅಂತೆಲ್ಲ ಹೇಳಿದಾಗ ಆವಾಗ ಇದು ಅವರು ಚಂಚಲ ನೀನು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ದಲ್ಲ, ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದು ನೆನಪಿದ್ದು ನಿನ್ನ ಬುದ್ಧಿನೇ ಎಲ್ಲರಲ್ಲೂ ಇರುತ್ತೆ ಅಂತ ಯಾಕೆ ಅನ್ಕೊಂತೀಯ ಅಂತೆಲ್ಲ ಹೇಳಿ ಮೋನಿಕಾ ನೀನು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಜಾಹೀರಾತು ಹಾಕಿದ್ದಲ್ಲ ಈ ಮನೆಗೆ ಅವಮಾನ ಆಗುತ್ತಲ್ವಾ, ಅದು ನಿನ್ನ ತಂಗಿಯಿಂದ ಇವತ್ತು ನಿನ್ನ ಮನೆಗೆ ಸನ್ಮಾನ ಆಗಿದೆ, ಅದು ನೋಡಿ ಹೊಟ್ಟೆ ಹೋಗ್ತದೆ ಅಂತೆಲ್ಲ ಹೇಳಿ ಆಶಾ ಮೇಡಮ್ ಅವರು ಹೇಳ್ತಾರೆ. ನೋಡಿದಾರ ಮಣ್ಣು ಮುಟ್ಟಿದೆ ಅಂತ ರಾಧ ಅಂತ ಮಾಡಿದ್ದಿ ಇವಾಗ ನೋಡಿದ್ಯಾ ಅಂತೆಲ್ಲ ಹೇಳಿ ಅವ್ರು ಸರಿತಾ ಮೇಡಮ್ಗೆ ಅವರು ಬುದ್ಧಿ ಮಾತು ಹೇಳ್ತಾರೆ. ವಿವೇಕು ಗೌರಿಗೂ ಎಷ್ಟು ಗೌರವ ಸಿಕ್ಕಿದೆ ನೋಡು ಅಂತೆಲ್ಲ ಹೇಳಿ ಅಜ್ಜಿ ಬುದ್ಧಿ ಮಾತು ಹೇಳ್ತಿದ್ದ. ತೇಜೋವತೆ ಮಾಡೋ 1000 ಜನ ಇದ್ದರು ತೇಜಸ್ಸಿರೋರನ್ನ ಜಗತ್ತೇ ಗುರುತಿಸುತ್ತೆ ಅಂತೆಲ್ಲ ಹೇಳಿ
ಆವಾಗ ಇವರಿಬ್ಬರು ಒಬ್ಬರ ಮಕ್ಕ ಒಬ್ಬರು ವೆರಿ ಪ್ರೌಡ್ ಆಫ್ ಮಗಳು, ಈ ಮನೆಗೆ ಇಂಥ ಒಳ್ಳೆ ಹೆಸರು ತಂದುಕೊಡ್ತೀನಿ, ನಿನಗೇನು ಬೇಕಾದರೂ ಕೇಳಿ, ಐ ವಿಲ್ ಡೂ ಫಾರ್ ಯು. ಏನು ಬೇಡಮ್ಮ, ನನಗೆ ಈ ಮನೆಯಲ್ಲಿ ನಾನು ಈ ಮನೆಯಲ್ಲಿ ಒಬ್ಬ ಮನುಷ್ಯಳನ್ನು, ಈ ಮನೆ ಎಲ್ಲರೂ ನನ್ನ ಹೊರಗಿನ ಥರ ನೋಡ್ತಾರಾ ಅಂತೆಲ್ಲ ಹೇಳಿದಾಗ ಸರಿತಾ ಕೋಪ ಬಂದುಬಿಟ್ಟಿರ್ತೈತೆ. ಇವತ್ತಿದ್ದ ನೀವೆಲ್ಲ ನನ್ನ ಒಂಚೂರು ಪ್ರೀತಿಯಿಂದ ಒಂಚೂರು ಮನುಷ್ಯಳಾಗಿ ನೋಡಿದರೆ ತುಂಬ ಸಾಕು, ಅಷ್ಟೇ ಸಾಕು ಅಂತೆಲ್ಲ ಹೇಳಿ ಕೇಳಿ, ಈಗೇನು ಹೇಳ್ತೀಯ ಸರಿತಾ ಅಂತೆಲ್ಲ, ಅತ್ತೆ ನೀವೆಲ್ಲರೂ ಸೇರಿ ಇವಳನ್ನ ಅಟ್ಟಕ್ಕೆ ಏರಿಸಿದ್ರು ಸರಿ, ನಾನು ಮಾತ್ರ ಬದಲಿ ಆಗಲ್ಲ ಅಂತೆಲ್ಲ ಹೇಳಿ ಅಲ್ಲಿದ್ದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಸರಿತಾ ಮೀಟಿಂಗ್ ಇದೆ ಅಂದರೆ, ಏನು ಮೀಟಿಂಗ್ ಇಲ್ಲ, ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ, ನಾನೇ ಹೋಗಿ ಅಟೆಂಡ್ ಮಾಡ್ತೀನಿ, ನಾನೇ ಹೋಗಿ ನೋಡ್ತೀನಿ ಅಂತೆಲ್ಲ ಹೇಳಿ ಸಾರ್ ಹೇಳ್ತಾರೆ. ಇನ್ನು ನಾಳೆ ಎಪಿಸೋಡ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಇದೆ ಅಲ್ಲಮ್ಮ ವರಮಹಾಲಕ್ಷ್ಮಿ ಹಬ್ಬ, ಗಂಡಂದು ಪೂಜೆ ಮಾಡಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಪೂಜೆದು ದಿನ ಸರಿ